ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಗೆಳೆಯರೆ, ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವಂಥ ಈ ಫುಟೇಜ್ ಬಹಳಷ್ಟು ಐತಿಹಾಸಿಕವಾಗಿದ್ದು, ಡಿಸೆಂಬರ್ 30, 2024 ರಾತ್ರಿ ಇಸ್ರೋನೇ ಈ ಒಂದು ಫುಟೇಜನ್ನು ಜಗತ್ತಿನ ಮುಂದೆ ಬಹಿರಂಗಪಡಿಸಿದೆ. ಇದರೊಂದಿಗೆ ನಮ್ಮ ಇಸ್ರೋ ಪೂರ್ತಿ ಅಂತರಿಕ್ಷದ ಇತಿಹಾಸದಲ್ಲಿ ಎಲ್ಲಕ್ಕಿಂತ ದೊಡ್ಡ ಮಿಷನ್ ಅನ್ನ ಶುರು ಮಾಡಿದೆ. ಹಾಗೂ ಇದನ್ನು ನಂಬಿ ಗೆಳೆಯರೆ, ಇದರ ಯಶಸ್ಸಿನ ನಂತರ ಭಾರತವನ್ನು ಒಂದು ಬಾಹ್ಯಾಕಾಶ ಸೂಪರ್ ಪವರ್ ಅಂತ ಹೇಳಲಾಗುತ್ತದೆ. ಯಾಕಂದ್ರೆ ಭಾರತವು ಎಷ್ಟೇ ಮಂಗಳಯಾನ ಪರೀಕ್ಷೆ ಮಾಡಲಿ, ಚಂದ್ರನ ಮೇಲೆ ಎಷ್ಟೇ ರೋವರ್ಗಳನ್ನು ಇಳಿಸಿದ್ರು ಅಥವಾ ಎಷ್ಟೋ ಸಾವಿರ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿದ್ರು, ನಮ್ಮ ಈ ಮಿಷನ್ ಯಶಸ್ವಿ ಆಗುವವರೆಗೆ ನಮಗೆ ಬಾಹ್ಯಾಕಾಶ ಸೂಪರ್ ಪವರ್ ಅನ್ನೋ ಪದವಿ ಸಿಗೋದಿಲ್ಲ. ಇದಕ್ಕೆ ಕಾರಣ ನಾನು ನಿಮಗೆ ತಿಳಿಸ್ತೇನೆ. ಆಕ್ಚುಲಿ ನೀವು ಬಾಹ್ಯಾಕಾಶ ಸೂಪರ್ ಪವರ್ ಆಗುವುದಕ್ಕಾಗಿ ಬಯಸ್ತಾ ಇದ್ರೆ ಆಗ ನೀವು ಒಂದು ವಿಶೇಷವಾದ ಕೆಲಸವನ್ನ ಮಾಡಲೇಬೇಕು. ಅಂದರೆ ನೀವು ಬಾಹ್ಯಾಕಾಶದಲ್ಲಿ ನಿಮ್ಮದೇ ದೇಶದ ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಿಸಬೇಕು. ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಕೆಲವು ಈ ರೀತಿಯಲ್ಲೇ ಅದು ಆಗಿರ್ತದೆ. ಅದರೊಳಗೆ ಗಗನಯಾತ್ರಿಗಳು ಇರ್ತಾರೆ. ಅವರು ಬಾಹ್ಯಾಕಾಶದೊಳಗೆ ಸಂಶೋಧನೆ ಮತ್ತು ಸರ್ಚ್ ಅನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಬಾಹ್ಯಾಕಾಶ ನಿಲ್ದಾಣದ ಹೆಚ್ಚಿನ ಉಪಯೋಗಗಳಿವೆ. ಯಾಕಂದ್ರೆ ನಿಮಗೆ ಮೈನಿಂಗ್ ಮಾಡಬೇಕಾದ್ರೆ ಚಂದ್ರನಲ್ಲಿ ಮೈನಿಂಗ್ ಮಾಡಬೇಕು, ಅಲ್ಲಿಂದ ಮಿನರಲ್ ಅನ್ನ ಹೊರತೆಗೆಯಬೇಕು, ಖನಿಜ ಪದಾರ್ಥಗಳನ್ನ ಹೊರತೆಗೆಯಬೇಕು, ಅಥವಾ ಎಸ್ಟ್ರಾಯ್ಡ್ ಮೈನಿಂಗ್ ಮಾಡಬೇಕಾದಾಗ ಆ ಎಲ್ಲ ಕೆಲಸಗಳು ಈ ಸ್ಪೇಸ್ ಸ್ಟೇಷನ್ ಇಂದಲೇ ಆಗ್ತವೆ. ಸ್ಪೇಸ್ ಸ್ಟೇಷನ್ ಬಾಹ್ಯಾಕಾಶ ನೌಕೆಗಳಿಗೆ ಒಂದು ರೀತಿಯ ಬಸ್ ಸ್ಟ್ಯಾಂಡ್ ಆಗಿರ್ತದೆ. ಹೆಂಗಂದ್ರೆ ನೀವು ಮೊದಲಿಗೆ ಮನೆಯಿಂದ ಬಸ್ ಸ್ಟ್ಯಾಂಡ್ ತಲುಪಿ ನಂತರ ಅಲ್ಲಿಂದ ಬಸ್ನಲ್ಲಿ ಪ್ರಯಾಣಿಸುವ ಮೂಲಕ ಅಥವಾ ರೈಲ್ವೆ ನಿಲ್ದಾಣವನ್ನು ತಲುಪಿ ಬಹಳ ದೂರವನ್ನು ಕ್ರಮಿಸ್ತೀರಿ. ಹಾಗೆಯೇ ನಮ್ಮ ಮನೆಯಾಗಿರುವ ಈ ಭೂಮಿಯಿಂದ ನಾವು ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪುತ್ತೇವೆ ಮತ್ತು ಈ ರೀತಿಯಲ್ಲೇ ಇಲ್ಲಿಂದ ಆಗ ಎಲ್ಲ ಕೆಲಸಗಳು ಆಗ್ತವೆ. ನೀವು ಚಂದ್ರ, ಮಂಗಳ ಅಥವಾ ಯಾವುದೇ ಎಸ್ಟ್ರಾಯ್ಡ್ ಮೈನಿಂಗ್ ಮಾಡುವುದಾಗಲಿ ಎಲ್ಲ ಕೆಲಸಗಳನ್ನು ಇಲ್ಲಿಂದಲೇ ನಿರ್ದೇಶಿಸಲಾಗುತ್ತದೆ. ಅದಕ್ಕಾಗಿಯೇ ಭಾರತವು ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ಕೆಲಸದಲ್ಲಿ ತೊಡಗಿದೆ. ಇದೀಗ ಕೇವಲ 2 ಬಾಹ್ಯಾಕಾಶ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಒಂದು ಪಾಶ್ಚಿಮಾತ್ಯ ದೇಶಗಳು ಮತ್ತು ಇನ್ನೊಂದು ಚೀನಾ. ಹಾಗೂ ಈಗ 3ನೇದನ್ನು ಭಾರತದಿಂದ ನಿರ್ಮಿಸಲಾಗುವುದು. ಹೌದು, ಭಾರತವು ಬಾಹ್ಯಾಕಾಶದಲ್ಲಿ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲು ಹೊರಟಿದೆ ಮತ್ತು ಅದು ಶೀಘ್ರದಲ್ಲೇ ಸಂಭವಿಸಲಿದೆ. ಇದನ್ನು 2040-50ರಲ್ಲಿ ನಿರ್ಮಿಸುವ ಯೋಜನೆ ಇರಬಹುದು ಅಂತೇನಿಲ್ಲ. ಭಾರತದ ಪ್ಲಾನಿಂಗು 2028ರಲ್ಲಿ ಇದರ ಮೊದಲ ಮಾಡ್ಯೂಲ್ ಅನ್ನು ಕಳಿಸುವುದು ಆಗಿದೆ. ಅಂದರೆ ಬಾಹ್ಯಾಕಾಶ ನಿಲ್ದಾಣದ ಮೊದಲ ಭಾಗವನ್ನು 2028ರಲ್ಲಿ ಕಳುಹಿಸಲಾಗುವುದು. ಆ ನಂತರ ಕ್ರಮೇಣ ಉಳಿದ ಭಾಗಗಳನ್ನು ಕಳುಹಿಸಲಾಗುತ್ತದೆ. ಹಾಗೆ ನೋಡುವುದಾದರೆ 2035ರ ವೇಳೆಗೆ ಅದರ ನಿರ್ಮಾಣವು ಪೂರ್ಣಗೊಳ್ಳುವುದಲ್ಲದೆ ಅದು ಕಾರ್ಯರೂಪಕ್ಕೆ ಕೂಡ ಬರ್ತದೆ. ಹಾಗೂ ಇದು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿರುವಂತಾಗಿರ್ತದೆ. ಇದರ ತೂಕ ಸುಮಾರು 52 ಟನ್ಗಳಷ್ಟು ಇರ್ತದೆ ಅನ್ನೋದನ್ನ ವರದಿಗಳು ಹೇಳ್ತಾ ಇವೆ. ಹೌದು, ಇದು 52 ಟನ್ಗಳಷ್ಟು ತೂಕವಿದ್ದು ಕನಿಷ್ಠ 4 ಜನರನ್ನ ಬಾಹ್ಯಾಕಾಶದಲ್ಲಿ ಇಳಿಸುವುದಕ್ಕಾಗಿ ಇದಕ್ಕೆ ಸಾಧ್ಯವಾಗಲಿದೆ. ಆದರೆ ನಾನು ನಿಮಗೆ ಹೇಳುತ್ತಿರುವಷ್ಟು ಸುಲಭವಾಗಿ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವುದು ನಿಜವಾಗಿಯೂ ಅಷ್ಟು ಸುಲಭವಾಗಿದೆ ನಾನು ನಿಮಗೆ ಪ್ರಶ್ನೆ ಇರಬಹುದು. ಸೊ ಇದಕ್ಕೆ ಉತ್ತರ ಹೌದು. ಆದರೆ ಅದಕ್ಕಾಗಿ ನಿಮ್ಮ ಹತ್ತಿರ ಒಂದು ವಸ್ತು ಇರಬೇಕು. ಆ ವಸ್ತು ಇದ್ದರೆ ಅದನ್ನು ಮಾಡುವುದು ತುಂಬ ಸುಲಭ. ಆದರೆ ಇಲ್ದಿದ್ರೆ ಅದು ಅಷ್ಟೇ ಅಸಾಧ್ಯ. ಆದರೆ ಕಷ್ಟ ಏನಿಲ್ಲ, ಇದು ಇಲ್ದಿದ್ರೆ ಇದನ್ನು ಅಸಾಧ್ಯವೆಂದೇ ಪರಿಗಣಿಸಿ. ಹಾಗೂ ಆ ತಂತ್ರಜ್ಞಾನದ ಹೆಸರು ಡಾಕಿಂಗ್ ಟೆಕ್. ಪ್ರಸ್ತುತ ಭಾರತದಲ್ಲಿ ಇದನ್ನು ಸ್ಪೇಡೆಕ್ಸ್ ಎಂದು ಕರೆಯಲಾಗ್ತದೆ. ಆ್ಯಕ್ಚುಲಿ ಬಾಹ್ಯಾಕಾಶ ಸ್ಟೇಷನ್ ಸೈಜಲ್ಲಿ ತುಂಬ ದೊಡ್ಡದಾಗಿದೆ. ಯಾಕಂದರೆ ನೀವು 4-5 ಗಗನಯಾತ್ರಿಗಳನ್ನು ಅಂದರೆ ಬಾಹ್ಯಾಕಾಶ ವಿಜ್ಞಾನಿಗಳನ್ನು ಇರಿಸಿದಾಗ ಅವರಿಗೆ ಅವರ ಆಹಾರ ಮತ್ತು ಪಾನೀಯಕ್ಕೆ ಸ್ಥಳ ಬೇಕಾಗ್ತದೆ. ಬಾಹ್ಯಾಕಾಶದಲ್ಲಿ ವಾಸಿಸಲು ಮತ್ತು ರಿಸರ್ಚ್ ಮಾಡುವುದಕ್ಕಾಗಿ ಪ್ರಯೋಗಾಲಯಕ್ಕೆ ಸ್ಥಳದ ಅಗತ್ಯವಿದೆ. ಹಾಗೂ ಇದಷ್ಟೇ ಅಲ್ಲದೆ ಪವರ್ ಯೂನಿಟ್ಗೂ ಕೂಡ ಸ್ಥಳ ಬೇಕಾಗ್ತದೆ. ಯಾಕಂದರೆ ನೀವು ನಿರಂತರವಾಗಿ ಸೋಲಾರ್ ಪ್ಯಾನೆಲ್ಗಳ ಮೂಲಕ ವಿದ್ಯುತ್ ಸರಬರಾಜು ಮಾಡಬೇಕು. ಅದಕ್ಕಾಗಿ ನಿಮಗೆ ಅದರ ಹೆಚ್ಚುವರಿ ಬ್ಯಾಟ್ರಿಗಳು ಬೇಕಾಗ್ತವೆ. ಅದಕ್ಕಾಗಿ ಬಾಹ್ಯಾಕಾಶ ನಿಲ್ದಾಣವು ತುಂಬ ದೊಡ್ಡದಾಗಿದ್ದು ತುಂಬ ಭಾರವಾಗಿರ್ತದೆ. ಉದಾಹರಣೆಗೆ ಹೇಳೋದಾದರೆ ಭಾರತದಿಂದ ಬಂದದ್ದು ಸುಮಾರು 52 ಟನ್ಗಳು, ಅಂದರೆ ಸುಮಾರು 52,000 kg ಎಷ್ಟಿರ್ತದೆ. ಯಾಕಂದರೆ 1 ಟನ್ನಲ್ಲಿ 1,000 kg ಇದೆ. ಈಗ ನೀವು 52,000 kg ಅಷ್ಟು ಬೃಹತ್ ತೂಕವನ್ನು ಒಂದೇ ಬಾರಿಗೆ ಬಾಹ್ಯಾಕಾಶಕ್ಕೆ ಕಳುಹಿಸಬಹುದು ಅನ್ನೋದನ್ನು ಊಹಿಸಿ. ಅದು ಅಸಾಧ್ಯವಾಗಿದೆ. ಯಾಕಂದರೆ ಮೊದಲನೇದಾಗಿ ಅದರ ತೂಕವು ತುಂಬ ಹೆಚ್ಚಾಗಿದೆ ಮತ್ತು ಎರಡನೇದಾಗಿ ಅದರ ಗಾತ್ರವು ತುಂಬ ದೊಡ್ಡದಾಗಿದೆ. ಹಾಗೂ ಅದು ರಾಕೆಟ್ಗೆ ಅಟ್ಯಾಚ್ ಆಗುವುದಿಲ್ಲ. ಅದಕ್ಕಾಗಿ ನೀವು ಅದನ್ನು ಅನೇಕ ಭಾಗಗಳಲ್ಲಿ ಕಳಿಸ್ತೀರಿ. ನೀವು ವಿವಿಧ ಮಾಡ್ಯೂಲ್ಗಳನ್ನು ಮಾಡಿ ಮತ್ತು ಅದನ್ನು ಆ ಮಾಡ್ಯೂಲ್ನಲ್ಲಿ ಇರಿಸುವ ಮೂಲಕ ನೀವು ಈ ಬಾಹ್ಯಾಕಾಶ ನಿಲ್ದಾಣಗಳ ವಿವಿಧ ಭಾಗಗಳಿಗೆ ಸಂಪರ್ಕಿಸಬಹುದು.
ಸೊ ಈಗ ನೀವು ಈ ಭಾಗಗಳನ್ನು ಕಳಿಸಿದಿರಿ, ಆದರೆ ಬಾಹ್ಯಾಕಾಶದಲ್ಲಿ ಸಮಸ್ಯೆ ಏನಿದೆ ಅಂದರೆ ಅವುಗಳನ್ನು ಒಟ್ಟಿಗೆ ಜೋಡಿಸೋದು ಹೇಗೆ ಅನ್ನೋದು. ಅದನ್ನು ಕೂಡ ಯಾವುದೇ ರೀತಿಯ ರೇಡಿಯೇಷನ್ಸ್ ಒಳಗೆ ಹೋಗದಂತೆ ಬಾಹ್ಯ ಪರಿಸರದಿಂದ ಏನು ಒಳಗೆ ತಲುಪುವುದಕ್ಕೆ ಸಾಧ್ಯವಿಲ್ಲದ ಮತ್ತು ಎಲ್ಲವೂ ಸಂಪೂರ್ಣವಾಗಿ ಪರಿಪೂರ್ಣವಾಗಿರುವಂಥ ಕೆಲಸವನ್ನು ನೀವು ಹೇಗೆ ಮಾಡಲು ಸಾಧ್ಯವಾಗ್ತದೆ. ಸೊ ಅದಕ್ಕಾಗಿಯೇ ಈ ಡಾಕಿಂಗ್ ಟೆಕ್ನಾಲಜಿಯನ್ನು ಉಪಯೋಗಿಸಲಾಗುತ್ತದೆ. ಹಾಗಾದರೆ ಏನಿದು? ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ, ಇಸ್ರೋ ಅವರು ಈ ಒಂದು ವಿಡಿಯೋವನ್ನು ಬಹಿರಂಗಪಡಿಸಿದ್ದು ನೀವು ಅದರಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿರುವಂಥ ಮಾಡ್ಯೂಲ್ ಅಂದರೆ ಬಾಹ್ಯಾಕಾಶ ನಿಲ್ದಾಣದ 2 ಭಾಗಗಳಿವೆ. ಕೆಲವು ಈ ರೀತಿಯಲ್ಲಿ ಪರಸ್ಪರ ಅಟ್ಯಾಚ್ ಆಗ್ತವೆ. ಹಾಗೂ ಇದನ್ನು ನಂಬಿ ಗೆಳೆಯರೇ, ಇದೊಂದು ಬಹಳ ಕಷ್ಟಕರವಾಗಿರುವಂಥ ಟೆಕ್ನಾಲಜಿ ಆಗಿದ್ದು ಈ ಭೂಮಿಯ ಮೇಲೆ ಇಲ್ಲಿಯವರೆಗೂ ಈ ತಂತ್ರಜ್ಞಾನವನ್ನು ಹೊಂದಿರುವ 3 ದೇಶಗಳು ಮಾತ್ರ ಇವೆ: ಅಮೆರಿಕ, ರಷ್ಯಾ ಮತ್ತು ಚೀನಾ. ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಇಲ್ಲಿವರೆಗೆ ಯಾರೂ ಯಶಸ್ವಿ ಆಗಲಿಲ್ಲ. ಇಲ್ಲಿಯವರೆಗೂ ಚೀನಾನು ಕೂಡ ಈ ತಂತ್ರಜ್ಞಾನವನ್ನು ಮಾಸ್ಟರಿಂಗ್ ಮಾಡುವುದಕ್ಕಾಗಿ ಹಲವು ದಶಕಗಳನ್ನು ತೆಗೆದುಕೊಂಡಿದೆ. ಆದರೆ ಕೊನೆಯಲ್ಲಿ ಅವರು ರಷ್ಯಾದ ಸಹಾಯವನ್ನು ಪಡೆದಿದ್ರು. ಆದರೆ ಭಾರತವು ತನ್ನದೇ ಆದ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಈಗ ನಾವು ಅದನ್ನು ಮೊನ್ನೆ ಉಡಾವಣೆ ಮಾಡಿದ ಸ್ಪೇಸ್ ಟೆಕ್ ಮಿಷನ್ ಮೂಲಕ ಟೆಸ್ಟಿಂಗ್ ಮಾಡಲಿದ್ದೇವೆ. ಹಾಗೂ ಬರುವಂಥ 7ನೇ ಜನವರಿಗೆ ಅದನ್ನು ಡಾಕಿಂಗ್ ಮಾಡುವ ಮೂಲಕ ನೋಡಲಾಗ್ತದೆ. ಅದನ್ನು ಟೆಸ್ಟಿಂಗ್ ಮಾಡುತ್ತಾ ಚೆಕ್ ಮಾಡಲಾಗುವುದು. ಈ ತಂತ್ರಜ್ಞಾನವು ಭೂಮಿಯ ಮೇಲೆ ಅಂತೂ ಪರ್ಫೆಕ್ಟ್ಲಿ ಕೆಲಸ ಮಾಡಿದೆ, ಆದರೆ ಅದು ಬಾಹ್ಯಾಕಾಶದಲ್ಲಿಯೂ ಕೂಡ ಹಾಗೇನೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಇಲ್ಲ ಅನ್ನೋದನ್ನು ನೋಡಬೇಕು. ಹಾಗೂ ಇದನ್ನು ನಂಬಿ ಗೆಳೆಯರೇ, ಒಂದು ವೇಳೆ ಜನವರಿ 7ರಂದು ನಮ್ಮ 2 ಮಾಡ್ಯೂಲ್ಗಳು ಪರ್ಫೆಕ್ಟ್ಲಿ ಫಿಟ್ ಆದಾಗ ಅಥವಾ ನಮ್ಮ ಡಾಕಿಂಗ್ ಟೆಕ್ನಾಲಜಿ ಯಶಸ್ವಿಯಾದರೆ ಭಾರತವು ಬಾಹ್ಯಾಕಾಶ ಡಾಕಿಂಗ್ ತಂತ್ರಜ್ಞಾನವನ್ನು ಹೊಂದಿರುವ ಈ ಭೂಮಿಯ ಮೇಲಿನ 4ನೇ ರಾಷ್ಟ್ರವಾಗಲಿದೆ. ಹಾಗೂ ಇದರೊಂದಿಗೆ ಭಾರತವು ಬಾಹ್ಯಾಕಾಶ ಸೂಪರ್ ಪವರ್ ಆಗಿ ಪರಿವರ್ತನೆಯಾಗಲಿದೆ. ಯಾಕಂದರೆ ಇದಾದ ನಂತರ ಭಾರತ ಬೇಕಾದರೆ ಚಂದ್ರನತ್ತ ಮನುಷ್ಯರನ್ನು ಕಳುಹಿಸಬಹುದು. ಚಂದ್ರನಿಂದ ಅಲ್ಲಿನ ಮಣ್ಣು ಮತ್ತು ಕಲ್ಲುಗಳ ಮಾದರಿಗಳನ್ನು ತರಬಹುದು. ಮಂಗಳ ಗ್ರಹಕ್ಕೆ ತನ್ನ ಬಾಹ್ಯಾಕಾಶ ನೌಕೆಯನ್ನು ಕಳುಹಿಸಬಹುದು. ಮನುಷ್ಯರು ಅಲ್ಲಿಗೆ ಇಳಿಯಬಹುದು ಮತ್ತು ಅಲ್ಲಿಂದ ಮಣ್ಣಿನ ಮಾದರಿಗಳನ್ನು ಕೂಡ ತರಬಹುದು. ಈ ಎಲ್ಲ ಕೆಲಸಗಳು ಬಾಹ್ಯಾಕಾಶ ಡಾಕಿಂಗ್ ನಂತರ ಭಾರತಕ್ಕೆ ಬಾಗಿಲು ತೆರೆಯುತ್ತದೆ. ಇದು ಎಷ್ಟು ಕ್ರೂಷಿಯಲ್ ಆಗಿದೆ ಅನ್ನೋದು ಇದರಿಂದ ನಿಮಗೆ ಅರ್ಥವಾಗ್ತದೆ. ಅದು ಇಲ್ಲದೆ ಇದರಲ್ಲಿ ನೀವು ಯಾವುದೇ ಈ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇದು ಭಾರತವನ್ನು ಬಾಹ್ಯಾಕಾಶ ಸೂಪರ್ ಪವರ್ ಮಾಡುವ ಸಾಮರ್ಥ್ಯವನ್ನು ಇಡ್ತದೆ. ಹಾಗೂ ನಾವೆಲ್ಲರೂ ಇಸ್ರೋ ಅವರ ಈ ಕಠಿಣ ಪರಿಶ್ರಮ ಯಶಸ್ವಿಯಾಗಲಿ ಮತ್ತು ಭಾರತವು ಯಶಸ್ವಿ ಬಾಹ್ಯಾಕಾಶ ಸೂಪರ್ ಪವರ್ ದೇಶವಾಗಲಿ ಅಂತ ಹಾರೈಸೋಣ. ಯಾಕಂದರೆ ಇಸ್ರೋನ ಈ ಮಿಷನ್ ಭಾರತಕ್ಕಾಗಿ ಅಷ್ಟೇ ಅಲ್ಲದೆ ವಿಶ್ವದ ಬಾಹ್ಯಾಕಾಶ ತಂತ್ರಜ್ಞಾನ ಪ್ರಗತಿಗಾಗಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈಗ ಈ ಸ್ಪೇಡೆಕ್ಸ್ ತಂತ್ರಜ್ಞಾನವು ಬಾಹ್ಯಾಕಾಶದಲ್ಲಿ ಭಾರತೀಯ ಪ್ರಭಾವವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಭಾರತವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೇವಲ ಸಾಧನೆಗಳನ್ನೇ ಮಾಡ್ತಾ ಇಲ್ಲ, ತನ್ನ ಮುಂದಿನ ಯುಗದ ಕನಸುಗಳನ್ನು ಸಾಕಾರಗೊಳಿಸುತ್ತಿದೆ. ಸೊ ಗೆಳೆಯರೇ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.